ಇನ್ನು ಮಂಗಳೂರಿನಲ್ಲಿ ಒಂದು ಮರ್ಡರ್ ಆಗಿತ್ತಲ್ಲ, ಬಂಟ್ವಾಳದ ಲವ್ ಮರ್ಡರ್. ಅದರಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಕೆಲವೊಂದಷ್ಟು ಸಂಗತಿಗಳು. ಫೋನ್ನಲ್ಲಿ ಮಾತನಾಡ್ತಾ ಇದ್ದಾಗಲೇ ಯುವತಿಯನ್ನ ಅಪಾಪಿ ಕೊಲೆಗೈದಿದ್ದಾನೆ. ಬಂಟ್ವಾಳದಲ್ಲಿ ಯುವತಿ ಲಾವಣ್ಯ ಅವರ ಬರ್ಬರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ತನ್ನ ಅಕ್ಕನ ಗಂಡನ ಜೊತೆ ಮಾತನಾಡ್ತಾ ಇದ್ರಂತೆ, ಯಾರೋ ಲಾವಣ್ಯ. ಆ ಸಂದರ್ಭದಲ್ಲೇ ಈ ಕ್ರೂರಿ ಚೇತನ್ ದಾಳಿ ನಡೆಸಿದ್ದಾನೆ. ಕೊಲೆಯಾದ ಯುವತಿ ಲಾವಣ್ಯ ಅವರ ಭಾವ ಗೌತಮ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚೇತನ್ ಬಹಳ ಕಿರಿಕಿರಿ ಮಾಡ್ತಾ ಇರುವ ಬಗ್ಗೆ ಆಗಾಗ ಲಾವಣ್ಯ ಹೇಳ್ತಾ ಇದ್ರಂತೆ. ಚೇತನ್ಗೆ ಮೊಬೈಲ್ ಕೊಡು ಅಂತ ಅವ್ರ ಭಾವ ಗೌತಮ್ ಹೇಳ್ತಾ ಇದ್ದ ಹಾಗೆ ಬಂದು ಆತ ದಾಳಿ ಮಾಡಿದಾನಂತೆ. 10 ಸೆಕೆಂಡ್ನಲ್ಲಿ ಕೊಲೆ ಮಾಡಿದ್ದಾನೆ ಅಂತ ಗೌತಮ್ ಹೇಳ್ತಾ ಇದ್ದಾರೆ. ಮೊದಲು ಅಂದರೆ ಒಂದು 2 ವರ್ಷ ಆಯಿತು. 2 ವರ್ಷ ಪರಿಚಯ ಇದ್ದರು, 2-3 ವರ್ಷ ಆಯಿತು ಕಟ್ಟಾಗಿ. ಆದರೆ ಮಾತಾಡ್ತಿರ್ಲಿಲ್ಲ ಅವರು, ಯಾವುದೇ ವಿಚಾರಕ್ಕೆ ಹೋಗ್ತಿಲ್ಲ ಅಂತ ಹೇಳಿದ್ದಾರಂತೆ. ಹಾಗಾಗಿ ಇವಳು ಕೂಡ ಹೇಳಿದ್ದಾಳೆ, ನಾನು ಆ ವಿಷಯದಲ್ಲಿ ಇಲ್ಲ ಅಂತ. ಅಷ್ಟೇ, ಫಸ್ಟಿಗೆ ಅಷ್ಟೇ ಗೊತ್ತು. ಅದು ನನ್ನ ಹೆಂಡತಿಗೆ ಕಾಲ್ ಮಾಡಿದ್ರು. ಅವಳ ಹೆಂಡತಿ ಆದರೆ ಅವಳ ಅಕ್ಕ. ಬರುವಾಗ ನನ್ನ ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದಂತೆ. ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳುವಾಗ ರಪ್ಪ ಎದ್ದು ಹೋದ ಬಸ್ಸಿಂದ. ಮತ್ತೆ ಎದ್ದು ಹೋದ, ಒಮ್ಮೆ ಬಂದಿದ್ದಾನೆ, ಬಸ್ಸಿಂದ ಎದ್ದು ಹೋದ. ಮತ್ತು ಅವಳು ನನ್ನ ಹೆಂಡತಿ ಹೇಳಿದ್ರು ಒಮ್ಮೆ ಅವಳು ಅವನಿಗೆ ಕಾಲ್ ಮಾಡಿ. ಹಾಗೆ ರಪ್ಪ ಕಾಲ್ ಮಾಡಿದ್ದೆ. ನಾನು ಕಾಲ್ ಮಾಡುವಾಗ ಹೇಳಿದು ಅವರು ಹೋದ ಕಾಲಲ್ಲಿರುವಾಗ ಮತ್ತೆ ತಕ್ಷಣ ಬಂದಿದೆ. ಬರುವಾಗ ನಾನು ಹೇಳಿದ್ದೇನೆ ಅವನ ಹತ್ರ ಒಮ್ಮೆ ಮೊಬೈಲ್ ಕೊಡು, ಇದು ನಂಬರ್ ಕೊಡು, ಒಂದು ನಾನೊಮ್ಮೆ ಮಾತಾಡ್ತೇನೆ. ಹಾಗೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಡು ಹೇಳುವಾಗ ಮೊಬೈಲ್ ಅವನು ತಗೊಂಡು ಹೋದ್ರೆ ಅಂತ. ನನಗೆ ಗೊತ್ತದೆ, ನಿನ್ನೆ ಸಂಜೆ 5:45 ನನ್ನ ಕಾಲ್ ಮಾಡಿ ಹೇಳಿದರು, ನಿನ್ನ ಚಿಕ್ಕಪ್ಪನ ಮಗಲ್ಲಿ ಇಲ್ಲಿಗೆ ಕೆಲಸಕ್ಕೆ ಹೋಗ್ತಾಳೆ, ಎಲ್ಲಿ ಕೆಲಸ ಎಷ್ಟೊತ್ತಿಗೆ ಬರೋದು, ನೈಟ್ ಡೇನ ಡ್ಯೂಟಿ ಅಂತ. ಆಗ ನನಗೆ ಗೊತ್ತಿರಲಿಲ್ಲ, ನಾನು ಡ್ರೈವರ್ ಆಗಿರೋದು, ನಾನು ಸ್ವಂತ ಗಾಡಿಯಲ್ಲಿ. ಆಗ ಯೋಚನೆ ಮಾಡುವಾಗ ಅವರ ಅಕ್ಕ ಚಿಕ್ಕ ಅಕ್ಕ ಬಿಟ್ಟು ಬಂದು ನಾನು ನೋಡಿದ್ದೆ ಬೆಳಗ್ಗೆ. ಹಾಗೆ ಗೊತ್ತಾಯ್ತು ಇವತ್ತು ಡೇ ಬಿಟ್ಟುದು ಅಂತ. ಹಾಗೆ ಹೇಳಿದೆ, ಹೌದು ಇವತ್ತು ಡೇ, ಅವಳು 6:45 ಮನೆಗೆ ಮುಟ್ಟುತ್ತಾಳೆ. ಆಗ ಅವ್ರು ಹೇಳಿದರು, ಅಕ್ಕನಿಗೊಂದು ಯಾರಾದರೂ ಹೊಡೆದಿದ್ದಾರೆ ಅಂದರೆ ಬೆಟ್ಟಾಗಿದೆ ಅಂತ, ಹೋಗು ಬೀಚ್ ರೋಡ್ಗೆ ಅಂತ. ನಾನು ಬೀಚ್ ರೋಡ್ ಬರುವಾಗ ನನ್ನ ಭಾವನಿಗೆ ಕಾಲ್ ಮಾಡಿದ್ದೆ. ಭಾವ ಹೇಳಿದರು, ನಾವು ಕಟದರ್ಪಲ್ಲಿದ್ದೀವಿ, ನೀನು ಬಾ ಅಂತ. ಅಲ್ಲಿ ಬರುವಾಗ ಹೇಳುವಾಗ ಅವರು ನನಗೆ ಬರುವಾಗ ಹೇಳಿದ್ದು. 4 ವರ್ಷಗಳ ಹಿಂದೆಯೇ ಬ್ರೇಕಪ್ ಆಗಿದ್ದ ಬಗ್ಗೆ ಮಾಹಿತಿ ಇದೆ. ಆತನನ್ನ ನಮ್ಮ ಕೈ ಕೊಡಿ, ನಾವು ನೋಡ್ಕೊಳ್ತೀವಿ ಅಂತ ಕೊಲೆಯಾದ ಲಾವಣ್ಯ ಅವರ ಅಕ್ಕನ ಗಂಡ ಗೌತಮ್ ಈಗ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇದೊಂದು ಸಿಟ್ಟಿನ ಸಂದರ್ಭ ಇದು, ಇಂಥ ಕೃತ್ಯ ಮಾಡಿಬಿಟ್ನಲ್ಲ ಅಂತ ಹೇಳ್ಕೊಂಡು. ಆಮೇಲೆ ಆ ದೃಶ್ಯ ಮತ್ತೊಂದು ನೋಡಿದಂಥ ಸಂದರ್ಭದಲ್ಲಿ ಕಣ್ಮುಂದೆ ಆಡ್ಕೊಂಡು ಬೆಳೆದಂಥ ಹುಡುಗಿ ಲಾವಣ್ಯ, ಆಕೆಯನ್ನು ಈ ಥರ ಕೊಂದು ಹೋಗ್ಬಿಟ್ರೆ ಯಾರಿಗೆ ಆ ಸಿಟ್ಟು ಬರಲ್ಲ, ರಕ್ತ ಕುದಿಯಲ್ಲ. ಸೊ ಅದೇ ಸನ್ನಿವೇಶದಲ್ಲಿ ಈಗ ಲಾವಣ್ಯ ಅವರ ಕುಟುಂಬ ಇದೆ. ಈತನಿಗೊಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ.